ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ, ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ, ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್. ಇವತ್ತು ಅವರು ಒಳಗಿದ್ದಾರೆ, ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗಿದೆ, ಹಾಡು ರಿಲೀಸ್ ಆಗಿದೆ, ಏನಾದ್ರು ಹೇಳೋದಿದ್ರೆ? ಖಂಡಿತ ಒಳ್ಳೇದಾಗಲ್ಲ ಸಿ. ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನು ಈಗ ಲಾಸ್ಟ್ ಟೈಮೇ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ, ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡೂ ಚಂದಾನೆ ಅದಾದ್ರ ಜಾಗದಲ್ಲಿ. ಕೇಳಬೇಡಿ, ಇಂಟೆನ್ಷನ್ ಇದೆ ಅಂತ ಮತ್ತೆ ಯಾಕೆ ಇಂಟೆನ್ಷನ್ ಇಲ್ಲ? ಯಾರು ಹೇಳಿದ್ದು? ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರಾ. ನನಗೆ ಸಾರಿ ಸರ್, ಅಲ್ಲಾಡಲ್ಲ, ಅಲ್ಲಾಡಬಾರ್ದು, ಅಲ್ಲಾಡಿಸ್ಬಾರ್ದು, ಏನೋ ಬಿಡಿ, ಕಂಟ್ರೋಲ್ ಮಾಡ. ಏನು ಹೇಳಿ ಪ್ರಶ್ನೆ ಮಾಡ್ತಾಯ್ತು, ಅವ್ರು ಅಲ್ಲಾಡಿಸ್ಬಿಟ್ರು. ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅಂದರೆ ನೀವು ದರ್ಶನ್ ಸರ್ ಒಂದಾಗೋದು ಫ್ಯಾನ್ಸ್ ಖುಷಿ ಇದೆ, ಆದರೆ ಚಿತ್ರರಂಗದಲ್ಲಿರೋರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ. ಅಲ್ಲ, ಪಾಯಿಂಟ್ ಏನು, ಯಾವುದಕ್ಕೆ ಉತ್ತರ ಕೊಡಲಿ ನಾನಂದರೆ? ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಾ? ಹರೀಶ್ ರಾಯ್ ಏನು ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡಬೇಕಾ? ಅಲ್ಲ, ನೀವು ನಾವಿಬ್ಬರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು, ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದರೂ? ಅಲ್ಲ, ಅರ್ಥ ಆಗ್ತಾ ಇರೋದು, ಖುಷಿ ಪಡಲಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರೆಲ್ಲ. ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾವು ಯಾರ್ದೋ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ. ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ, ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗುತ್ತಮ್ಮ, ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದರೆ ಈ ಪ್ರಪಂಚ ನಡೆಯೋದೇ ಇಲ್ಲ. ವಿ ಶುಡ್ಂಟ್ ಫಾಲೋ ಆಲ್ ದಟ್. ಇಂಡಸ್ಟ್ರಿ ಯಾರಮ್ಮ? ನಾವು ಇಂಡಸ್ಟ್ರಿ ತಾನೇ ಸೇರಿದವರು. ಅವ್ರು ಹೇಳ್ತಾರೆ. ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಸತ್ಯ ನಮಗೆ ಗೊತ್ತು, ನಾವು ಯಾಕೆ ಹಂಗಿದ್ದೀವಿ, ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮಗೆ ಗೊತ್ತಿದೆ. ಕರೆಕ್ಟ್ ಅಲ್ವ? ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರು ಖುಷಿ ಪಡಲಿ ಬಿಡಲಿ ಏನು ನಮಗೇನು ಕಲಿ, ಏನಾಗಬೇಕಾಗಿ ಕಟ್ಕೊಳ್ಳೋದಲ್ಲ. ಈಗ ಮನೆ ಹತ್ರ ಬರ್ಬೋದು ಸರ್. ಈಗ ಇವರೊಂದು ಯಾರು ಕೇಳಿದ ಪ್ರಶ್ನೆ? ಇವ್ರು ತಾನೇ ಕೇಳಿದ್ದು ಸ್ಟ್ಯಾಂಪೀಡ್ ಬಗ್ಗೆ. ಹಾಂ, ಏನಾಗುತ್ತೆ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಸರ್, ಮನೆ ಹತ್ರ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಯಾವ ಥರ. ಬಿಕಾಸ್ ಲಾಸ್ಟ್ ಇಯರ್ದು ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಬ್ಯಾರಿಕೇಡ್ ಎಲ್ಲ ಹೊಡ್ಕೊಂಡು ಬಂದುಬಿಟ್ಟಿದ್ರು. ಅದಕ್ಕೆ ಲಾಸ್ಟ್ ಇಯರ್ ಗ್ರೌಂಡಲ್ಲಿ ಮಾಡಿದೆ ನಾನು. ಲಾಸ್ಟ್ ಇಯರ್ ಐಮ್ ಟಾಕಿಂಗ್ ಅಬೌಟ್ 2023, ಕ್ರೌಡ್ ಜಾಸ್ತಿಯಾಗಿ ಪೊಲೀಸಿಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಬ್ಯಾರಿಕೇಡ್ ಹೊಡ್ಕೊಂಡು ಎಲ್ಲ ಒಳಗಡೆ ಬಂದಾಗ, ದ ಹೈಕಮಾಂಡ್ ಅಲ್ಲಿ ಬಂದಾಗ ಪೊಲೀಸ್ನವರು ದೇ ಸೆಡ್ ನಥಿಂಗ್ ಅಂತ ಸ್ಟಾಪ್ ಮಾಡಿಸಿ ನನ್ನ ಕಳಿಸ್ಬಿಟ್ರು. ಐ ಥಿಂಕ್ ಇಟ್ ವಾಸ್ ಹಾರ್ಡ್ಲಿ 1 o'clock, ರೈಟ್? 12:30, 1 o'clock, 2 o'clock, ಸಮಥಿಂಗ್ ಲೈಕ್ ದಟ್, ರೈಟ್? 23. ಅದಾದ್ಮೇಲೆ ಸ್ವಲ್ಪ ಭಯನೂ ಇದೆ ನಮಗೆ ಅಲ್ಲಿ ಮಾಡೋದಕ್ಕೆ ಮನೆ ಹತ್ರ ಅಕ್ಕಪಕ್ಕದಲ್ಲಿ. ಸೊ ಐ ಥಿಂಕ್ ಮೇ ಬಿ ವಿಲ್ ಕಮ್ ಔಟ್ ವಿತ್ ಅ ಬೆಟರ್ ಐಡಿಯಾ ಹೌ ಟು ಡೂ, ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಡೂ, ಆರ್ ವೇರ್ ಟು ಡೂ ಅಗೇನ್. ಬಿಕಾಸ್ ಪ್ರತಿ ಸಲ ಈ ಥರ ಮಾಡೋದು ತಪ್ಪಾಗುತ್ತೆ. ಐ ವಾಂಟ್ ಟು ಮೀಟ್ ಒನ್ ಬೈ ಒನ್ ಎವ್ರಿಬಡಿ ಪರ್ಸ್ನಲಿ. ಸೊ ನೋಡೋಣ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಬಟ್ ಇವ್ರು ಹೇಳಿದಾಗೆ ದಟ್ ಇಸ್ ಸಮಥಿಂಗ್ ವಿ ನೀಡ್ ಟು ಟೇಕ್ ಕೇರ್. ಎಸ್ ಸರ್. ಜೊತೆಗೆ ಬೇರೆ ಡಿಸ್ಟ್ರಿಕ್ಗಳಲ್ಲಿ ನಿಮ್ಮ ಫ್ಯಾನ್ಸ್ಗಳು ಬೇರೆ ಡಿಸ್ಟ್ರಿಕ್ಗಳಲ್ಲಿ ನಿಮ್ಮ ಫ್ಯಾನ್ಸ್ಗಳು ಕಟೌಟ್ ಹಾಕುವಂಥದ್ದು, ಕಟೌಟಿಗೆ ಆಯೋಜಿತ ಮಾಡುವಾಗ ಒಂದಿಷ್ಟು ಅವಘಡಗಳು ಆಗ್ತಾ ಇದೆ. ಲಾಸ್ಟ್ ಟೈಮ್ ಎಷ್ಟು ಫ್ಯಾನ್ಸ್ಗಳು ಆಗುತ್ತಾ ಅವಾಗ
ಆ ಥರ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಹಬ್ಬ ಬರ್ತಾ ಇದೆ, ಸೆಲೆಬ್ರೇಷನ್ ಜೋರಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಅವುಗಳು ಆಗ್ತಾ ಇದೆ ಅಂತ ಒಂದು ಅಭಿಮಾನ. ಸರ್, ಇದು ಪ್ರತಿ ಸಲ ನಾನು ಮಾತ್ರ ಅಲ್ಲ, ಪ್ರತಿ ಕಲಾವಿದರು ಎಲ್ರಿಗೂ ಹೇಳ್ತಾ ಇರ್ತಾರೆ, ದಯವಿಟ್ಟು ಬೇಡಿ. ಇನ್ಫ್ಯಾಕ್ಟ್ ಅವ್ರು ಹೇಳೋದು ಅವ್ರಿಗೆ ಏಟುಗಳಾಗೋದು ಬಿಡಿ, ಈ ಸ್ಯಾಕ್ರಿಫೈಸ್ ಮಾಡೋದಾಗಲಿ, ಹಾಲು ಅಭಿಷೇಕ ಆಗಲಿ, ಹಾರಗಳಾಗಲಿ, ಇದನ್ನು ಬೇಡ ಅಂತ ಹೇಳಿ ಹೇಳಿ ಎಷ್ಟೋ ಸಲ ನಾವು ಹೇಳಿದ್ದೀವಿ. ನನ್ನ ನಂಬಿಕೆ ಸರ್, ಅದು ನನ್ನ ನಂಬಿಕೆ ಏನಂದರೆ, ಹಾಲು ಅಭಿಷೇಕ ಮಾಡೋ ಬದಲು ಹಾಲು ಯಾರಿಗೂ ಒಳ್ಳೇದಾಗುತ್ತೆ ಕೊಟ್ಟರೆ, ನಾನು ನಂಬೋದು ಇದನ್ನು. ಬಟ್ ಎಷ್ಟು ಅಂತ ಹೇಳ್ತೀರಿ, ಕೇಳೋದೇ ಇಲ್ಲ ಅಂದರೆ ನಾನು ಏನು ಮಾಡಲಿ ಹೇಳಿ? ನಾವಂತಲ್ಲ, ಯಾರು ಕೇಳಲ್ಲ, ಏನು ಮಾಡಲಿ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ಶಾರದವರಿಗೆ ಬೇಡ ಬೇಡ ಅಂತಿರ್ತೀನಿ, ಇಲ್ಲೇನೆ ಬಿಡೋದೇ ಇಲ್ಲ ಅಂತಾರೆ, ಅವರು ನನ್ನ ಮಾತು ಕೇಳಲ್ಲ. ನಾನು ಸಾಯಂಕಾಲ ಅನೌನ್ಸ್ ಮಾಡ್ತೀನಿ, ಇರ್ರಿ, ಇಲ್ಲ ಇಲ್ಲ, ಈಗ ಹೆಂಗೆ ಸಿಗ್ತಾ ಇರ್ತಾರೆ ಈ ಥರ ಸ್ನೇಹಿತರು ಲೈಫಲ್ಲಿ, ಹೆಂಗೋ ಹ್ಯಾಂಡಲ್ ಮಾಡ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಹೋಗ್ತಾ ಇರಬೇಕು. ಕರೆಕ್ಟಾ? ಹಾಗಂತ ಒಳ್ಳೆಯವರು, ಬಟ್ ಮಾತು ಕೇಳಲ್ಲ. ನಾಳೆ ಪೇಪರಲ್ಲಿ ನ್ಯೂಸ್ ನೋಡಿರ್ತೀನಿ, ಓದಿದ್ಮೇಲೆ ಗೊತ್ತಾಗುತ್ತೆ ನನ್ನ ಬಗ್ಗೆ ಏನಾಯಿತು, ನನಗೆ ಗೊತ್ತಿಲ್ಲಿದ್ದು ಇವ್ರು ಯಾವಾಗ್ರಿ ಹೇಳಿದ್ರಿ. ಎಷ್ಟೋ ಸಲ ಇವ್ರ ಫೋನ್ ಕಾಲ್ ಯಾರಿಗೋ ಬರುತ್ತೆ ಪ್ರಶ್ನೆಗಳು ಕೇಳ್ಕೊಂಡು, ಪಾಪ ಇವ್ರಿಗೆ ಗೊತ್ತಿರಲ್ಲ, ಅವ್ರು ನನ್ನ ಪಕ್ಕನೇ ಕೂತಿರ್ತಾರೆ. ಅವ್ರು ಬೇಕು ಅಂತ ಸ್ಪೀಕರ್ ಕೊಂಡು ಏನು ಶಾರದವ್ರೆ ಅಂತ ಒಂದಿಷ್ಟು ಕ್ವಶನ್ಸ್ ನಾವು ಆ ಕಡೆ ಕೂತ್ಕೊಂಡು ಒಳ್ಳೆ ಹೆಂಗೂ ಇವತ್ತು ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡು ಕೂತಿರ್ತೀವಿ ನಾವು. ಇವತ್ತು ಸಚ್ ವಂಡರ್ಫುಲ್ ಕ್ವಶನ್ಸ್ ಯು ಆಸ್ಕ್, ಐ ಸ್ವೇರ್ ಆನ್ ಗಾಡ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.